ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ 30 ದಿನಗಳಲ್ಲಿ ಇಂಗ್ಲೀಷ್ ಕಲಿಯುವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ 2ನೇ ದಿವಸಕ್ಕೆ ಹೋಗೋಣ. ನಿನ್ನೆ ದಿವಸ ಇಂಗ್ಲೀಷ್ ಬಳ್ಳಿಗಳವರೆಗೆ ಕಲಿತಿದ್ದೀರಿ. ಇಂದು ಇಂಗ್ಲೀಷ್ ಭಾಷೆಯ ಸಂಖ್ಯೆಗಳು, ಕ್ರಮವಾಚಕಗಳು, ಬರೆಯುವ ಪದ್ಧತಿ ಅಲ್ಲದೆ ರೋಮನ್ ಅಂಕಿ ಸಂಖ್ಯೆಗಳನ್ನು ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. ಸಂಖ್ಯೆಗಳು ನೋಡಿ, ಇವು ಅಂಕಿಗಳಿವೆ. ಇವು ಕನ್ನಡದಲ್ಲಿವೆ 1ರಿಂದ ಎಷ್ಟರ ತನಕ ಇದೆ, 100ರವರೆಗಿದೆ. ಇದು 100,000ರವರೆಗಿದೆ. ಇದು ಇಂಗ್ಲೀಷ್ನಲ್ಲಿ. ಇಂಗ್ಲೀಷ್ ಉಚ್ಚಾರ ಯಾವ ರೀತಿ ಮಾಡಬೇಕು ಅನ್ನೋದಿದೆ, ಇಂಗ್ಲೀಷಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದಿದೆ, ಮತ್ತು ಅಕ್ಷರಗಳಲ್ಲಿ ಯಾವ ರೀತಿ ಬರೀಬೇಕು ನೋಡಿ. ಕನ್ನಡದಲ್ಲಿ ಅಂಕಿ ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಅಂಕಿ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದು ಕೊಟ್ಟಿದ್ದಾರೆ. ಆಮೇಲೆ ಕನ್ನಡದಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ಒಂದನ್ನು ಯಾವ ರೀತಿ ಬರೀತಾರೆ, ಒಂದು ಒನ್ ONE ಒಂದು ಅಂತ ಅರ್ಥ. ಅದೇ ರೀತಿ ಎರಡು ಇಂಗ್ಲೀಷಲ್ಲಿ ಯಾವ ರೀತಿ ಉಚ್ಚಾರ ಮಾಡೋದು ಈ ಅಂಕಿಗಳನ್ನು, 2 ಅಂತ. ಓಕೆ, ಇಂಗ್ಲೀಷಲ್ಲಿ ಯಾವ ರೀತಿ ಬರೀತಾರೆ 2 ಅನ್ನು, TWO 2 ಅಂದರೆ 2. 3 ಇಂಗ್ಲೀಷಲ್ಲಿ ಯಾವ ರೀತಿ ಉಚ್ಚಾರ ಮಾಡ್ತಾರೆ, 3 THREE 3 ಅಂದರೆ 3. 4 FOUR 4 ಅಂದರೆ 4. 5 FIVE 5 ಅಂದರೆ 5. ಅದೇ ರೀತಿ 6 7 8 9 10 ಅಂದರೆ 10. ಓಕೆ, ನೆಕ್ಸ್ಟ್ ಇದೆ 16 ಇದೆ. ನೆಕ್ಸ್ಟ್ 20 TWENTY 20 ಅಂದರೆ 20. ಹೌದಾ, ನೆಕ್ಸ್ಟ್ ಅದೇ 20 ಆಯಿತು. 30 ಹೋಗೋಣ. ಈಗ 30 THIRTY 30 ಅಂದರೆ 30. 31 ಓಕೆ, 31 THIRTY ONE 31 30 ಅಂತ ಕರೀತಾರೆ. ಅಕ್ಷರಗಳಲ್ಲಿ ಕನ್ನಡದಲ್ಲಿ ಯಾವ ರೀತಿ ಬರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ರೀತಿ 50 ಕೊಟ್ಟಿದ್ದಾರೆ. FIFTY 50 ಅಂದರೆ 50. 150 ನೋಡಿ, HUNDRED ಆ್ಯಂಡ್ FIFTY 150 ಕೊಟ್ಟಿದ್ದಾರೆ. 200 ಕೊಟ್ಟಿದ್ದಾರೆ. 1000 ಕೊಟ್ಟಿದ್ದಾರೆ. ಹೌದಾ, 1000ವರೆಗೂ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ನೆಕ್ಸ್ಟು ನೆನಪಿನಲ್ಲಿ ಇಡತಕ್ಕಂಥ ಮಾಹಿತಿಗಳು ಯಾವುವು, ಮಾತುಗಳು ಯಾವುವು. 100ರ ಮುಂದಿನ ಸಂಖ್ಯೆಗಳನ್ನು ಓದುವಾಗ ಅದರ ಮುಂದೆ ಆ್ಯಂಡ್ ಎಂಬ ಶಬ್ದವನ್ನು ಜೋಡಿಸಿ ಓದಬೇಕು. ಉದಾಹರಣೆಗೆ 100 and 10 ಅಂದರೆ 110 ಅಂತ ಅರ್ಥ. ಹೌದಾ, ಅಭ್ಯಾಸ, ಈ ಕೆಳಗಿನ ಅಂಕಿಗಳನ್ನು ಅಕ್ಷರದಲ್ಲಿ ಬರೆಯಿರಿ. ಹೌದಾ, ಇದನ್ನು 25 48 57 59 81 99 124 ಈ ರೀತಿ ಇವುಗಳನ್ನ ಬರೀರಿ, ಬರೋದು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ರಮವಾಚಕಗಳು, ನಂಬರ್ಸ್ ಆಫ್ ಸಿರೀಸ್, ನಂಬರ್ಸ್ ಇನ್ ಸಿರೀಸ್. ಓಕೆ, ಒಂದನೇ ಫಸ್ಟ್ ಇನ್ ಸಿರೀಸ್ ಒಳಗೆ ಯಾವ ರೀತಿ ಬರೋದು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th 7th 8th 9th 10th 11th ರ್ಯಾಂಕಿಂಗ್ಸ್. ಇವೆಲ್ಲ 1ನೇ 2ನೇ 3ನೇ 4ನೇ 5ನೇ 6ನೇ ಅಂತೇಳಿ ರ್ಯಾಂಕಿಂಗ್ಸ್ ಇದೆ. 25th ಇದೆ, 24th ಇದೆ. ಹೌದಾ, ಇದೇ ರೀತಿ ಮುಂದೆ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಇದರ ಮುಂದಿನ ಕ್ರಮವಾಚಕಗಳನ್ನು ಇವುಗಳಂತೆ ಮಾಡಬೇಕು. ಒಂದೇನದಕ್ಕೆ ಫಸ್ಟ್ ಇರ್ತಲ್ಲ ಅದಕ್ಕೆ ಯಾವಾಗಲೂ ST, ಎರಡನೇದಕ್ಕೆ ND, ಮೂರನೇದಕ್ಕೆ ಥರ್ಡ್ RD, 4ರಿಂದ 9ರವರೆಗೆ TH ಎಂದು ಬರೆಯುತ್ತದೆ. ನೋಡಿಲಿ, ಫಸ್ಟ್ ST, ಆಮೇಲೆ ND, ಆಮೇಲೆ RD, ಉಳಿದಿದ್ದೆಲ್ಲ TH. ಓಕೆ, ಹೌದಾ, ಆ ರೀತಿ ಬರ್ತದೆ ಕೊಟ್ಟಿದ್ದಾರೆ ಅವರು. ಉದಾಹರಣೆಗೆ 31 31st 42 42nd 36 36th 74 74th 90 910th. ಹೌದಾ, ಅಭ್ಯಾಸ, ಮುಂದಿನವುಗಳನ್ನು ಕ್ರಮವಾಚಕಗಳನ್ನು ಕೂಡಿರಿ. 11ನೇಯ 32ನೇಯ 5ನೇಯ ಮತ್ತು 101ನೇಯ ಅದನ್ನು ಯಾವ ರೀತಿ ಬರಬೇಕು ಅಂತ ಕೊಟ್ಟಿದ್ದಾರೆ ಅವರು. ಇದನ್ನು 11 ಫಸ್ಟ್, ಇದು 32nd, ಇದು 5th, ಆಮೇಲೆ ಇದು ಯಾವುದು ಬರೀತೀರ 10th ಫಸ್ಟ್ ಅಂತ ಬರೀದು. ಹೌದಾ, ನೆಕ್ಸ್ಟ್ ರೋಮನ್ ಅಂಕಿಗಳು, ರೋಮನ್ ಫಿಗರ್ಸ್. ಹೌದಾ, ಒಂದನ್ನು ಈ ರೀತಿ ಬರ್ತಾರೆ ರೋಮನ್ ಅಂಕಿ ಒಳಗೆ.
2 3 4 5 6 7 8 9 10 11 12 13 14 ಇದೇ ರೀತಿ 20 ಕೊಟ್ಟಿದ್ದಾರೆ ಅವರು ಡಬಲ್ ಎಕ್ಸ್ ಲಾಸ್ಟಿಗೆ ಎಕ್ಸ್ ಡಬಲ್ ಎಕ್ಸ್ ಓಕೆ ಟ್ರಿಬಲ್ ಎಕ್ಸ್ ಅನ್ನು 30 ಎಕ್ಸ್ 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 ಓಕೆ ಎಕ್ಸ್ ಎಲ್ 40 ಎಲ್ 50 ಎಕ್ಸ್ ಸಿ 90 ಸಿ ಅಂದರೆ 100 ಅಂತ ಅರ್ಥ ಡಿ ಅಂದರೆ 500 ಎಮ್ ಅಂದರೆ 1000 ಹೌದಾ ಇತಿಹಾಸ ಪ್ರಸಿದ್ಧ ಪುರುಷರ ಮುಂದೆ ಇವುಗಳನ್ನು ಹಚ್ಚುತ್ತಾರೆ ಪ್ರಸಿದ್ಧ ಪುರುಷರ ಮುಂದೆ ಇವುಗಳನ್ನು ಹಚ್ಚುತ್ತಾರೆ ಅಂತ ಹೇಳಿದ್ದಾರೆ ಅವರು ಹೌದಾ ಉದಾಹರಣೆಗೆ ಇತಿಹಾಸದ ಪ್ರಸಿದ್ಧ ಪುರುಷರ ಮುಂದೆ ಇವುಗಳನ್ನು ಹಚ್ಚುತ್ತಾರೆ ಉದಾಹರಣೆಗೆ 5ನೇ ಜಾರ್ಜ್ 5th ಓಕೆ ನೋಡಿ ಇಲ್ಲಿ 5ನೇ ರೋಮನ್ ಅಂಕೆಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪುಸ್ತಕದಲ್ಲಿ ಪಾಠಗಳ ಮುಂದೆ ಹೌದು 3ನೇ ಇವುಗಳನ್ನು ಗಮನಿಸಿರಿ 3ನೇ ಜಾರ್ಜ್ 3 2ನೇ ಪುಲಿಕೇಶಿ 2nd 6ನೇ ಪಾಠ ಲೆಸನ್ 6th ತಿಂಗಳುಗಳ ಹೆಸರುಗಳು ಮತ್ತು ನೇಮ್ ಆಫ್ ಮಂತ್ ಯಾವ ರೀತಿ ಇದೆ ಜನವರಿನ ಯಾವ ರೀತಿ ಬರೀತಾರೆ JANUARY ಜನವರಿ ಫೆಬ್ರವರಿ FEBRUARY ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಓಕೆ ದಿವಸಗಳ ಹೆಸರಿನ ಡೇಸ್ ಆಫ್ ದ ವೀಕ್ ಯಾವ ರೀತಿ ಬರೀತಾರೆ ಮಂಡೇ ಕೊಟ್ಟಿದ್ದಾರೆ ಮಂಡೇ ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ ಇಲ್ಲಿ MONDAY ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಹೌದಾ ಇದನ್ನೆಲ್ಲ ನೀವು ಇದರಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡ್ಬೇಕು ಮನೆಯಲ್ಲಿ ಹೌದಾ ನೆಕ್ಸ್ಟ್ ಈ ವೇಳೆ ತಿಳಿಯುವುದು ಯಾವ ರೀತಿ ಟೈಮ್ ನೋಯಿಂಗ್ ಯಾವ ರೀತಿ ನಾವು ಸಮಯವನ್ನು ತಿಳಿದುಕೊಳ್ಬೇಕು AM ಬಿಫೋರ್ ನೂನ್ ಮಧ್ಯಾಹ್ನದ ಮೊದಲಕ್ಕೆ ನಂತರ AM ಅಂತ ಕರೀತಾರೆ 7 o'clock 7 o'clock 7 ಗಂಟೆ ಅಂತ ಅರ್ಥ ಇದೆ ಇದು 8:05 ಆರ್ 5 past 8 ಅಂತ ಕರಿಬೇಕು ಇದಕ್ಕೆ ಹೌದಾ 8 ಗಂಟೆಯಾಗಿ 8:05 5 past 8 5 ನಿಮಿಷಗಳು 8 ಗಂಟೆ 5 ನಿಮಿಷ ಆಗಿದೆ ಅಂತ ಅರ್ಥ ಇದೆ ಅದು ಇನ್ನು ಇದನ್ನು 9:17 ಆರ್ 17 minutes 9:17 ಆರ್ 9:17 minutes past 9:17 9 ಗಂಟೆ 17 ನಿಮಿಷ 17 minutes fast 9 ಈ ರೀತಿ ಕರಿಬೇಕು ಟೈಮ್ ಹೌದಾ ನೆಕ್ಸ್ಟು ಇನ್ನು 10:30 10:30 ಗಂಟೆ 10:30 ಅಂತ ಈ ರೀತಿ ಇದನ್ನು ಕರಿಬೇಕು ಯಾವ ರೀತಿ ನಾವು ಅದನ್ನು ಓದಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹೌದಾ ಇದನ್ನು 11:14 minutes ಅಂತ ಓದಿದ್ರೆ ಅದು 11:40 ಅಂದರೆ ಮುಗಿದೋಯ್ತು ನೆಕ್ಸ್ಟ್ PM ಯಾವ ರೀತಿ ಇದೆ PM ಆಫ್ಟರ್ನೂನ್ ಮಧ್ಯಾಹ್ನದ ಮೊದಲು ಯಾವ ರೀತಿ ಇದೆ ಆಫ್ಟರ್ನೂನ್ ಯಾವುದಿದೆ ಇದು ಮಧ್ಯಾಹ್ನದ ನಂತರ ಆಗಬೇಕು ವೀಕ್ಷಕರೇ ಇದು ಹೌದಾ ಆಫ್ಟರ್ನೂನ್ ಮಧ್ಯಾಹ್ನದ ನಂತರ 12 o'clock ಇದನ್ನು ಯಾವ ರೀತಿ ಓದಬೇಕು 12 o'clock 12 ಗಂಟೆ ಅಂತ ಓದಬೇಕು ಇದನ್ನು 1 hours 1 minute ಅಂತ ಓದಬೇಕು ಅಥವಾ 2 ಗಂಟೆಯಾಗಿ 1 ನಿಮಿಷ ಆಗಿದೆ ಅಥವಾ 2 minutes 2 hours 1 minute ಅಂತ ಓದ್ರಿ ಇದನ್ನು 2:01 ಆರ್ ಮಿನಿಟ್ ಪಾಸ್ಟ್ 2 2 ಗಂಟೆಯಾಗಿ 1 ನಿಮಿಷ ಆಗಿದೆ ಅಥವಾ 1 minute past 2 ಹೌದಾ 2:01 ಆರ್ ಎ ಮಿನಿಟ್ ಫಾಸ್ಟ್ 2 ಅಂತ ಓದ್ರಿ ಇದನ್ನು ಓಕೆ ಇದು 3:15 ಹೌದಾ ಇದು 2:01 ಆಗಿದೆ ಇದು 3:15 ಆಗಿದೆ ಇದು 8:45 ಆಗಿದೆ ಇದು 12 o'clock ಆಗಿದೆ ಹೌದಾ ವೀಕ್ಷಕರೇ ಇವತ್ತಿನ ದಿನದಲ್ಲಿ ನಾವು ಏನು ಕಲ್ತ್ಕೊಂಡಿವಿ ಎರಡನೇ ದಿವಸದಲ್ಲಿ ನೋಡಿಲ್ಲೇ ಸಂಖ್ಯೆಗಳನ್ನು ಉಚ್ಚಾರ ಮಾಡೋದು ಯಾವ ರೀತಿ ಅಂತ 1 2 3 4 5 ಕಲ್ತ್ಕೊಂಡಿದ್ದೀವಿ ಹೌದಾ ನೆಕ್ಸ್ಟು ಆಮೇಲೆ ರ್ಯಾಂಕಿಂಗ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂದರೆ ಯಾವ ರೀತಿ ಕಲ್ತ್ಕೊಂಡಿದ್ವಿ ಮತ್ತು ರೋಮನ್ ಅಂಕಿಗಳನ್ನ ಯಾವ ರೀತಿ ಬರಬೇಕು ಅಂದ್ಕೊಳ್ಳೋಕೆ ಕಲ್ತ್ಕೊಂಡಿದ್ವಿ ನೆಕ್ಸ್ಟು ತಿಂಗಳುಗಳ ಬಗ್ಗೆ ನೇಮ್ ಆಫ್ ಮಂತ್ಸ್ ನೇಮ್ ಆಫ್ ಡೇಸ್ ವೀಕ್ ಬಗ್ಗೆ ದಿವಸಗಳ ಬಗ್ಗೆ ತಿಳ್ಕೊಂಡಿದ್ವಿ ಆಮೇಲೆ ಟೈಮ್ ನೋಯಿಂಗ್ ಯಾವ ರೀತಿ ಟೈಮನ್ನು ಹೇಳಬೇಕು ಅನ್ನೋ ಬಗ್ಗೆ ತಿಳ್ಕೊಂಡಿದ್ವಿ ಹೌದಾ ವೀಕ್ಷಕರೇ ನಮ್ಮ ಮುಂದಿನ ಕ್ಲಾಸಿನಲ್ಲಿ ಥರ್ಡ್ ಡೇದಲ್ಲಿ ಏನು ಕಲಿಯೋಣ ಅಂದರೆ ಸ್ವರವಿರುವ ಇಂಗ್ಲೀಷ್ ಶಬ್ದಗಳ ಉಚ್ಚಾರಣೆ ಹೌದಾ ಓವೆಲ್ಸ್ನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ ನಾವು ವೀಕ್ಷಕರೇ ಥ್ಯಾಂಕ್ ಯು